ವಿಜಯಪುರದಲ್ಲಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. ಮಕ್ಕಳ ವರ್ಗಾವಣೆ ಪತ್ರ ಅಂದರೆ ಟಿಸಿ ನೀಡುವ ಆನ್ಲೈನ್ ವ್ಯವಸ್ಥೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ನಡುವೆ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ವಿಜಯಪುರ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಸಂಘ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. 2026-27ನೇ ಶೈಕ್ಷಣಿಕ ವರ್ಷ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗೆ ದಾಖಲಾಗಿರುವ ಮಕ್ಕಳ ಹೆಸರು ಆನ್ಲೈನ್ನಲ್ಲಿ ಇನ್ನೂ ಸರ್ಕಾರಿ ಶಾಲೆಯಲ್ಲೇ ತೋರಿಸುತ್ತಿರುವುದರಿಂದ ಉಚಿತ ಬಸ್ ಪಾಸ್, ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯ ಪ್ರವೇಶ ಹಾಗೂ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಸೌಲಭ್ಯಗಳಿಂದ ವಿದ್ಯಾರ್ಥಿಗಳು ವಂಚಿತರಾಗುತ್ತಿದ್ದಾರೆ ಎಂದು ಸಂಘಟನೆಯ ಅಧ್ಯಕ್ಷ ಬಸವರಾಜ ಪೂಜಾರಿ ಹಾಗೂ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಇದಲ್ಲದೆ ಮೊರಾರ್ಜಿ, ಕಸ್ತೂರಬಾ ಹಾಗೂ ಆದರ್ಶ ವಿದ್ಯಾಲಯಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೂ ಸಮಯಕ್ಕೆ ಸರಿಯಾಗಿ ಟಿಸಿ ಸಿಗದ ಕಾರಣ ಪೋಷಕರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸರ್ಕಾರಿ ಶಾಲೆಗಳಿಗೂ ಆನ್ಲೈನ್ ಮೂಲಕ ವರ್ಗಾವಣೆ ಪತ್ರ ನೀಡುವ ವ್ಯವಸ್ಥೆ ಜಾರಿಗೆ ತರಬೇಕು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ತಾರತಮ್ಯವನ್ನು ಕೂಡಲೇ ನಿವಾರಿಸಬೇಕು ಎಂದು ಸಂಘಟನೆ ಸರ್ಕಾರವನ್ನು ಒತ್ತಾಯಿಸಿದೆ. ಒಂದು ವೇಳೆ ಸಮಸ್ಯೆಯನ್ನು ತಕ್ಷಣ ಪರಿಹರಿಸದಿದ್ದರೆ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ಸೇರುವ ವಿದ್ಯಾರ್ಥಿಗಳಿಗೆ ಟಿಸಿ ನೀಡುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವ ಅನಿವಾರ್ಯತೆ ಎದುರಾಗಬಹುದು ಎಂದು ವಿಜಯಪುರ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಸಂಘ ಎಚ್ಚರಿಕೆ ನೀಡಿದೆ. ವಿಜಯಪುರ ಟಿಸಿ ವಿಚಾರದಲ್ಲಿ ಸರ್ಕಾರಿ ಖಾಸಗಿ ಶಾಲೆಗಳ ತಾರತಮ್ಯ ಆರೋಪ, ವಿದ್ಯಾರ್ಥಿಗಳ ವರ್ಗಾವಣೆ ಪತ್ರ ನೀಡುವ ಆನ್ಲೈನ್ ವ್ಯವಸ್ಥೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ನಡುವೆ ತಾರತಮ್ಯ ಸರಿಪಡಿಸುವಂತೆ ಆಗ್ರಹಿಸಿ ವಿಜಯಪುರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗೆ ದಾಖಲಾದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್, ವಸತಿ ನಿಲಯ ಪ್ರವೇಶ, ವಿದ್ಯಾರ್ಥಿ ವೇತನ ಸೇರಿದಂತೆ ವಿವಿಧ ಸರ್ಕಾರಿ ಸೌಲಭ್ಯಗಳು ದೊರೆಯುವಲ್ಲಿ ತೊಂದರೆ ಉಂಟಾಗುತ್ತಿದೆ ಎಂದು ಸಂಘಟನೆ ಆರೋಪಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಸಮಸ್ಯೆಯನ್ನು ತಕ್ಷಣ ಪರಿಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದೆ. ಅದಕ್ಕೆ ನಾವು ತಮ್ಮ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ತಾವು ಕೂಡ ಇದನ್ನು ಮುಖ್ಯಮಂತ್ರಿಗಳಿಗೆ ಅರ್ಜಿಯನ್ನು ಫಾರ್ವರ್ಡ್ ಮಾಡಬೇಕಾಗಿತ್ತು. ಈಗ ನಾವು 2026-27ನೇ ಸಾಲಿನ ಪ್ರವೇಶ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆದರೆ ಸರ್ಕಾರದ ದುರುದ್ದೇಶ ಏನಂತಂದರೆ ಖಾಸಗಿ ಶಾಲೆ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಆಗಬೇಕು. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳು ಖಾಸಗಿ ಶಾಲೆಯಲ್ಲಿ ದಾಖಲೆ ಆಗದೇ ಇರುವಂಥ ಹುನ್ನಾರವನ್ನು ಸರ್ಕಾರ ಮಾಡ್ತಾಯಿದೆ. ಈಗ ಭಾಳಷ್ಟು ಸರ್ಕಾರಿ ಶಾಲೆಯಿಂದ ಮಕ್ಕಳು ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಪ್ರವೇಶ ಪಡಿಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ಟಿಸಿಯನ್ನು ಇಶ್ಯೂ ಮಾಡುವಂಥ ಸಾಫ್ಟ್ವೇರನ್ನು ಸರ್ಕಾರ ಬಂದ್ ಮಾಡಿದ್ದಾರೆ. ಕೇವಲ ಖಾಸಗಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳ ಮಾತ್ರ ಟಿಸಿಗಳನ್ನು ಕೊಡಬೇಕು. ಸರ್ಕಾರಿ ಶಾಲೆಗಳ ಮಕ್ಕಳು ಟಿಸಿ ಕೊಡಲಾರ್ದಂಗೆ ಸಾಫ್ಟ್ವೇರನ್ನು ಬಂದ್ ಮಾಡಿದ್ದಾರೆ. ಇದರಿಂದ ಕೇವಲ ಖಾಸಗಿ ಶಾಲೆಗಳಿಗೆ ಅಷ್ಟೇ ಅಲ್ಲ, ಅಲ್ಲಿ ಸರ್ಕಾರಿ ಶಾಲೆ ಓದ್ತಾ ಇರುವಂಥ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಪ್ರವೇಶ ಪಡೆದಾಗ ಅಂಥ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ಪ್ರವೇಶ ಪಡಿಬೇಕಾದ್ರೆ ಆ ಮಗು ನಮ್ಮ ಶಾಲೆಗೆ ಓದ್ತಾ ಇದ್ರೆ ಅವ ಹಾಸ್ಟೆಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆನ್ಲೈನ್ನಲ್ಲಿ ಆ ಮಗುವಿನ ದಾಖಲಾತಿ ಆಗೋದಿಲ್ಲ. ಅದು ಶಾಲೆ ಆನ್ಲೈನಲ್ಲಿ ಆ ಮಗು ಸರ್ಕಾರಿ ಶಾಲೆಯಲ್ಲೇ ತೋರಿಸ್ತೈತಿ. ನಮ್ಮಲ್ಲಿ 1 ತಿಂಗಳೈತಿ ಮಕ್ಕಳು ಶಾಲೆಗೆ ಬರ್ತಾವ, ಮಗು ಹಾಸ್ಟೆಲ್ ಸಿಗ್ತಾ ಇಲ್ಲ. ಅದಕ್ಕೆ ಅವು ಮಕ್ಕಳ ಪಾಲಕರು ಏನು ಮಾಡ್ತಾರೆ, ನಮ್ಮ ಹುಡುಗ ನಿಮ್ಮಂತಾಗ ಹಾಸ್ಟೆಲ್ನಾಗ ನಮ್ಗೆ ಅಡ್ಮಿಷನ್ ಆಗೋಲಾಗೆ ಸರ್, ನಾವು ಹೊಳ್ಳಿ ಸರ್ಕಾರಿ ಶಾಲೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಇದು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಬಸ್ ಪಾಸ್ ಮಾಡಿದ್ದಾರೆ, ಎಲ್ಲ ಮಕ್ಕಳಿಗೂ ಉಚಿತ ಬಸ್ ಪಾಸ್ ಮಾಡಿದ್ದಾರೆ. ಆದರೆ ಆ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಆ ಮಗುವಿನ ಹೆಸರು ಸರ್ಕಾರಿ ಶಾಲೆಯಲ್ಲಿ ಇರ್ತೈತಿ, ಆ ಮಕ್ಕಳಿಗೆ ದಾಖಲಾತಿ ನಂಬಲ್ಲಿ ಮಾಡಿದ್ದಾರೆ. ಆ ಮಗು ಆನ್ಲೈನಲ್ಲಿ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕೋದ್ರೆ ಆ ಮಗುವಿನ ಹೆಸರು ಮತ್ತೆ ಸರ್ಕಾರಿ ಶಾಲೆಯಲ್ಲೇ ತೋರಿಸ್ತದೆ. ನಮ್ಮ ಶಾಲೆಗೆ ಅವನಿಗೆ ಬಸ್ ಪಾಸ್ ಇಶ್ಯೂ ಆಗೋದಿಲ್ಲ. ಅದೇ ರೀತಿ ಮೊರಾರ್ಜಿ, RMSA, ನವೋದಯ ಸಾಕಷ್ಟು ಶಾಲೆಗಳು ಸರ್ಕಾರಿ ಶಾಲೆಗಳಿಂದ ಆ ಶಾಲೆಗಳ ಪ್ರವೇಶ ಪರೀಕ್ಷೆ ಮೂಲಕ ದಾಖಲಾತಿ ಆಗಿರ್ತಾವೆ. ಆ ಮಕ್ಕಳದು ಕೂಡ ಟಿಸಿ ಇಶ್ಯೂ ಆಗೋದಿಲ್ಲ. ಅದರಿಂದ ಬಹಳಷ್ಟು ತೊಂದರೆ ಆಗಲಾಗ್ತದೆ. ಕೇವಲ ಸರ್ಕಾರ ಏನು ಮಾಡ್ತೈತಿ, ಸರ್ಕಾರಿ ಶಾಲೆಗಳಿಗೆ ಒಂದು ಕಾನೂನು, ಖಾಸಗಿ ಶಾಲೆಗಳಿಗೆ ಇನ್ನೊಂದು ಕಾನೂನು.
ಈ ರೀತಿ ಮಾಡಿದ್ದಾರೆ. ಆದ್ದರಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಮಸ್ಯೆಯನ್ನು ಸರಿಪಡಿಸಲು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇವಾಗ ಸರ್ ಡಿ ಸಿ ಅವರು ಹೇಳಿದ್ರ ಬಗ್ಗೆ ಜಿಲ್ಲಾ ಸದ್ಯದಲ್ಲೇ ಇದನ್ನು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಸರ್ ಇದು ಆಕಸ್ಮಿಕ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಲಿಲ್ಲ, ಇದೇ ರೀತಿ ಮುಂದೆ ಹೋದ್ರೆ ಅಲ್ಲಿ ಹೋರಾಟ ನಾವು ರಾಜ್ಯಾದ್ಯಂತನೇ ಹೋರಾಟ ಮಾಡ್ಲಾಗ್ತಾ ಇದ್ದಾರೆ. ಈಗ ಬಿಜಾಪುರ ಜಿಲ್ಲೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾಳೆ ಇದು ಸರಿ ಹೋಗದೇ ಇದ್ದರೆ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿ ಒಂದೂವರೆ ತಿಂಗಳಾಗಲಿಕ್ಕೆ ಬಂತು. ಇಷ್ಟಾದರೂ ಸರ್ಕಾರ ಖಾಸಗಿ ಶಾಲೆಗಳನ್ನು ಮುಚ್ಚುವ ಉದ್ದೇಶದಿಂದ ಕೇವಲ ಸರ್ಕಾರಿ ಶಾಲೆಗಳಿಗೋಸ್ಕರನೇ ಆ ಮಕ್ಕಳು ಬೇರೆ ಕಡೆ ಹೋಗಬಾರ್ದು ಅನ್ನುವಂಥ ದುರುದ್ದೇಶದಿಂದ ಅಲ್ಲಿರುವಂಥ ಶಿಕ್ಷಕರು ಹೆಚ್ಚು ಮಕ್ಕಳು ಹೋದು ಅಂತಂದ್ರೆ ಅವ್ರ ನೌಕರಿಗೆ ತೊಂದರೆ ಬರ್ತದೆ ಅನ್ನೋ ಉದ್ದೇಶದಿಂದ ಕೇವಲ ಸರ್ಕಾರಿ ಶಾಲೆಯ ನೌಕರರು ಮತ್ತು ಅಧಿಕಾರಿಗಳಿಂದನೇ ಇದು ಹುನ್ನಾರ ಆಗ್ತಾ ಇದೆ. ಆದ್ದರಿಂದ ಇದು ಆದಷ್ಟು ಬೇಗ ಸರಿಪಡಿಸದೇ ಇದ್ದರೆ ನಾವು ರಾಜ್ಯಾದ್ಯಂತ ಖಾಸಗಿ ಶಾಲೆಯವರು ಹೋರಾಟವನ್ನು ಮಾಡಬೇಕಾಗುತ್ತದೆ. ಸರ್ ಇದು ಬಸ್ ಪಾಸ್ ಗೊಂದಲ ಇತ್ತೀಚೆಗೆ ಚಾಲುವಾಗಿದ್ದು ಇದ್ರ ಬದಲಿದ್ದೇರಿ ಇದು ಸಮಸ್ಯೆ ಇಲ್ಲ. ಹೀಗೆ ಈ ಸರ್ಕಾರ ಸಿಎಂ ಅವರು ಉಚಿತ ಬಸ್ ಪಾಸ್ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅದು ಹೇಳಿದ ಮೇಲೆ ಇದು ಖಾಸಗಿ ಶಾಲೆಗಳಿಗೆ ಉಚಿತ ಇಲ್ಲ, ಇದು ಅದು ಉಚಿತ ಬಸ್ ಪಾಸ್ ಎಲ್ಲರಿಗೂ ಇತ್ತು. ಎಲ್ಲರಿಗೂ ಸರ್ಕಾರಿ ಶಾಲೆಯ ಮಕ್ಕಳು ನಮ್ಮ ಬಲ್ಲಿ ದಾಖಲೆ ಆದಾಗ ಆ ಮಗುವಿನ ಬಸ್ ಪಾಸ್ ಸಿಗುದಿಲ್ಲಲ್ಲ. ಈಗ ಅವ ಏನ್ ಮಾಡಕ್ ಮಗು ಬಸ್ ಪಾಸ್ ತಗಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವ್ನ ಹೆಸರು ಸರ್ಕಾರಿ ಶಾಲೆಯಲ್ಲಿ ಇರ್ತೈತಿ. ಓದ್ಲಿಕ್ಕೆ ನಮ್ಮ ಸ್ಕೂಲಿಗೆ ಬಂದಿರ್ತಾನೆ, ಪ್ರೈವೇಟ್ ಶಾಲೆಗೆ ಬಂದಿರ್ತಾನೆ. ಆನ್ಲೈನ್ನಾಗ ಅಪ್ಲಿಕೇಶನ್ ಹಾಕಿದ ಕೂಡಲೇ ನಮ್ಮ ಶಾಲೆ ತೋರಿಸ್ತಾನೆ, ನಮ್ಮ ಸ್ಕೂಲಿಗೆ ಬರ್ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಿಜಾಪುರದಾಗ ನಮ್ಮ ಸ್ಕೂಲಿಗೆ ಖಾಸಗಿ ಶಾಲೆಗೆ ಅಡ್ಮಿಟ್ ಆಗ್ಯಾನವ. ಅವ ಯಾವುದೋ ಬಾಗೇವಾಡಿ ಅಥವಾ ಇನ್ನೊಂದು ಹಿಂದಿ ಸ್ಕೂಲ್ನಿಂದ ಬಂದಿರ್ತಾನ. ಅವ ಬಸ್ ಪಾಸ್ ಇಂಟಿಗೆ ಹೋಗ್ಬೇಕಾಗ್ತಿ, ಮತ್ತೆ ಹೊಳ್ಳೆ ಬಿಜಾಪುರಕ್ಕೆ ಬರಕ್ಕೆ ಬರ್ದಿಲ್ಲ ಅವನಿಗೆ. ಸರ್ ಬಸವರಾಜ್ ಪೂಜಾರಿ, ಜಿಲ್ಲಾಧ್ಯಕ್ಷರು, ಖಾಸಗಿ ಅನುದಾನ ರಹಿತ ಶಾಲಾ ಸಂಘಟನೆ, ವಿಜಯಪುರ.